ನಮಸ್ತೆ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೊಬ್ಬರಿ ಬರ್ಫಿ ಮಾಡೋಣ ಅಂತ. ಕೊಬ್ಬರಿ ಮತ್ತು ಬೆಲ್ಲ, ಕೊಬ್ಬರಿ ಬರ್ಫಿ ಅಂತಾರೆ, ಕೊಬ್ಬರಿ ಮಿಠಾಯಿ ಅಂತಾರೆ. ನೋಡಿರಿ ಏನೇನು ಬೇಕಂತ ತೋರಿಸ್ತಾಯಿದ್ದೀನಿ. ಕೊಬ್ಬರಿ 2 ಬಟ್ಲು ಕೊಬ್ಬರಿ ಹಾಕ್ಕೊಂಡ್ರೆ 1 ಬಟ್ಲು ಬೆಲ್ಲ ಹಾಕ್ಕೊಬೇಕು ಫ್ರೆಂಡ್ಸ್. ಆವಾಗ ಸ್ವೀಟು ಸರೋಗುತ್ತೆ. ನೋಡಿರಿ, ತುಪ್ಪ 1-2 ಸ್ಪೂನ್ ತುಪ್ಪ, ಮತ್ತು ಗಸಗಸೆ 1 ಸ್ಪೂನು, ಏಲಕ್ಕಿ, ಮತ್ತು ನೋಡಿ ಫ್ರೆಂಡ್ಸ್, ಇದು ಕೊಬ್ಬರಿ, ಎಳ್ಳು 1-2 ಸ್ಪೂನು. ಕೊಬ್ಬರಿನ ಮಿಕ್ಸಿಗೆ ಹಾಕಿ ಇಟ್ಕೊಬೇಕು. ಅಂದರೆ ತುರಿದಿರ್ತೀರಿ, ತುರಿದ್ರೇನು ಬರ್ಫಿ ಕಟ್ ಮಾಡೋವಾಗ ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಒಂದೆರಡು ರೌಂಡ್ ಹಾಕಿ ಇಟ್ಕೊಬೇಕು ಕೊಬ್ಬರಿನ. ಮತ್ತು ನೋಡಿರಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಬೆಲ್ಲನ ಕರ್ಸ್ಕೊಬೇಕು. ಪಾಕ ಏನು ಬೇಡ ಫ್ರೆಂಡ್ಸ್, ಕರ್ಸ್ಕೊಂಡ್ರೆ ಸಾಕು. ಸ್ವಲ್ಪ 1 ಬಟ್ಲಿಗೆ ನಾನು 1/4 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡ್ರೆ ಅವು ಸ್ವಲ್ಪ ಕರ್ಸ್ಕೊಂಡ್ರೆ ಇವು ಕೊಬ್ಬರಿಕ ಮತ್ತು ಬೆಲ್ಲ ಹೊಂದ್ಕೊಳಕ್ಕೆ ಸರೋಗುತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಇದು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅವು ಸ್ವಲ್ಪ ನೀರು ಥರ ಆಗಿಬಿಡ್ತೈತೆ. ಬೆಲ್ಲನೂ ಕೊಬ್ಬರಿ ಹೊಂದ್ಕೊಳಲ್ಲ. ಯಾಕಂದರೆ ಆವಾಗ ನಾವು ಕೊಬ್ಬರಿ ಒಳಕ್ಕೆ ಹಾಕಿ ಫ್ರೈ ಇದು ಮಾಡ್ಕೊಬೇಕಲ್ವ, ಆವಾಗ ಬೆಲ್ಲ ಇದಾಗಲ್ಲ. ನೋಡಿರಿ, ಒಂದು ಕಡೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ಸ್ವಲ್ಪ ಇದು ಗಸಗಸೆ, ಎಳ್ಳನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಹಸಿ ಇರ್ತೈತಲ್ಲ, ಸ್ವಲ್ಪ ಹೊತ್ತು ಆದರೆ ಸಾಕು. ಅವು ನೋಡಿ ಚಿಟಪಟ ಅಂತೈತೆ. ಅದನ್ನ ಫ್ರೈ ಮಾಡ್ಕೊಂಡು, ಮತ್ತು ಗಸಗಸೆನೂ ಅಷ್ಟೇ, ಅದೇನು ಸ್ವಲ್ಪ ಬಿಸಿಗೆ ತೋರಿಸ್ಕೊಂಡ್ರೆ ಸಾಕು. ಜಾಸ್ತಿ ಇದು ಬೇಡ, ಯಾಕಂದರೆ ಸಿದೋಗ್ಬಿಡ್ತೈತೆ ಫ್ರೆಂಡ್ಸ್ ಅದು. ಅದಕ್ಕೆ ಸ್ವಲ್ಪ ಹಿಂಗೆ ಬಿಸಿ ತೋರಿಸ್ಬಿಟ್ಟು ಹಂಗೆ ಸ್ವಲ್ಪ ಎತ್ತಿಕ್ಕೊಂಬಿಡ್ಬೇಕು. ಈಗ ನೋಡಿ, ಆ ಕಡೆ ಪಾಕ ಆಗ್ತಾಯಿದೆ. ಸ್ವಲ್ಪ ಬೆಲ್ಲ ಸ್ವಲ್ಪ ಕರಗಬೇಕದು. ಅಷ್ಟು ಮಾತ್ರ ಕರಗಿದ್ರೆ ಸಾಕು. ಯಾಕಂದರೆ ಕರ್ಸ್ಕೊಳ್ಬೇಕು. ಒಬ್ಬರು ಪಾಕ ತೆಗೆದು ಮಾಡ್ತಾರೆ, ನಾವಿಲ್ಲ. ನೋಡಿ, ಅದೇ ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ 1-2 ಸ್ಪೂನು ತುಪ್ಪ ಹಾಕ್ಕೊಂಡು, ಕೊಬ್ಬರಿ ಇದೆಯಲ್ಲ, ಕೊಬ್ಬರಿನ ಅದ್ರೊಳಕ್ಕೆ ಬಾಣಲಿ ಒಳಕ್ಕೆ ಹಾಕಿ ಫ್ರೈ ಮಾಡ್ಕೊಬೇಕು. ತುಪ್ಪದೊಳಗೆ ಫ್ರೈ ಮಾಡ್ಕೊಂಡ್ರೆ 2 ಬಟ್ಲು ಆಯ್ತಲ್ಲ, 2 ಬಟ್ಲು ಹಾಕಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪ ಮತ್ತು ಕೊಬ್ಬರಿ ಹೊಂದ್ಕೊಂಡಂಗೆ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್. ಆವಾಗ ಕೊಬ್ಬರಿ ಸ್ವಲ್ಪ ಕೆಂಪಗೆ ಆಗ್ತೈತೆ. ಅವಾಗ ಫ್ರೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಮೆಲ್ಲೆಲ್ಲ ಹಸಿದೆಲ್ಲ ಹೋದರೆ ಚೆನ್ನಾಗಿರ್ತೈತೆ ಕೊಬ್ಬರಿ. ಅದು ಫ್ರೈ ಮಾಡಿದ್ದು ನೋಡಿರಿ, ಸ್ವಲ್ಪ ಕೆಂಪಗಾಯಿತು. ಇವಾಗ ಬೆಲ್ಲದ ಪಾಕ ಹಾಕ್ಕೊಬೇಕು. ಎರಡು ಹೊಂದ್ಕೊಬೇಕು, ಬೆಲ್ಲ ಮತ್ತು ಕೊಬ್ಬರಿ. ಅದು ನೀಟಾಗಿ ಫ್ರೈ ಆಗಬೇಕು. ಪಾಕ ಆ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ಎರಡನ್ನೂ ಚೆನ್ನಾಗಿ ಫ್ರೈ ಅದು ಫ್ರೈ ಆಗ್ತಾಯಿತ್ತು. ಸ್ವಲ್ಪ ನಾವು ಗಸಗಸೆ ಮತ್ತು ಗಸಗಸೆನೆಲ್ಲ ಸ್ವಲ್ಪ ಏಲಕ್ಕಿ ಹಾಕಬೇಕು, ಮತ್ತು ಗಸಗಸೆ, ಎಳ್ಳು 3 ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಬೇಕಾದರೆ ನಾವು ಕೊಬ್ಬರಿ ಇದಿದೆಯಲ್ಲ, ಗೋಡಂಬಿ, ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಬೋದು ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ಅದೇ ನಾನು ಗಸಗಸೆನೂ ಎಳ್ಳು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಹೊಂದ್ಕೊಬೇಕು ಅದು. ಅವಾಗ ತಳ ಅಂಟ್ಕೊಂಬಾರ್ದು ಫ್ರೆಂಡ್ಸ್. ಅವಾಗ ಸ್ವಲ್ಪ ಎತ್ತು ನೋಡಿದ್ರೆ ಉಂಡೆ ಥರ ಬರುತ್ತೆ. ಅವಾಗ ಆಗೈತೆ ಅಂದ್ಬಿಟ್ಟು ಒಂದು ತಟ್ಟೆಗೆ ತುಪ್ಪ ಹಾಕಿ ಸವರ್ಕೊಂಡು ಇಟ್ಕೊಂಡಿದ್ರೆ ಇದನ್ನ ಎತ್ತಿ ಅದಕ್ಕೆ ಶಿಫ್ಟ್ ಮಾಡ್ಕೊಬೇಕು. ನೋಡಿ, ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೈ ಆದರೆ ಆ ನೀರಿನ ಅಂಶ ಎಲ್ಲ ಎಳ್ಕೊಬೇಕು. ಜಾಸ್ತಿ ನೀರು, ಅದು ಪಾಕಕ್ಕೆ ಜಾಸ್ತಿ ನೀರು ಹಾಕ್ಬಿಟ್ರೆ ಆ ಥರ ಜಾಸ್ತಿ ನೀರು ನಿಂತಿರ್ತೈತೆ. ಪಾಕೆಲ್ಲ ಇವಾಗ ನೋಡಿರಿ, ಇವಾಗ ರಸ ಎಲ್ಲ ಎಳ್ಕೊಂಡಿರ್ತೈತೆ ಕೊಬ್ಬರಿಗೆ. ಇವಾಗ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಪ್ಲೇಟ್ಗೆಲ್ಲ ನೀಟಾಗಿ ಇದು ಮಾಡಿಬಿಟ್ಟು ಗಸಗಸೆ ಮೇಲೆ ಚೆನ್ನಾಗಿರ್ತೈತೆ. ಗಸಗಸೆ ಮತ್ತು ಎಳ್ಳು ಎಲ್ಲ ಹಾಕ್ಬಿಟ್ಟು ಪ್ರೆಸ್ ಮಾಡ್ಕೊಬೇಕು. ಸ್ವಲ್ಪ ಆರಿದ್ಮೇಲೆ ಕಟ್ ಮಾಡಬೇಕು ಫ್ರೆಂಡ್ಸ್, ಚೆನ್ನಾಗಿರ್ತೈತೆ.
ನೋಡ್ರಿ ಅದು ಕಟ್ ಮಾಡಿಬಿಟ್ಟು ಕಟ್ ಮಾಡಿದ್ರೆ ಬರ್ಫಿ ಚೆನ್ನಾಗಿ ಆರ್ದ ಮೇಕೇ ಬರ್ಫಿ ಚೆನ್ನಾಗಿ ಬರೋದು ಫ್ರೆಂಡ್ಸ್. ಕೊಬ್ಬರಿ ಮಿಠಾಯಿ ಅಂತಾರೆ ಮತ್ತು ಕೊಬ್ಬರಿ ಬರ್ಫಿ ಅಂತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಬರ್ಫಿ ತಟ್ಟೆಗೆ ಹಾಕಿದ್ನಲ್ಲ ತುಪ್ಪ ಹಾಕ್ಬಿಟ್ಟು. ಇವಾಗ ನೋಡಿರಿ ಕಟ್ ಮಾಡಿದ್ದೆ, ನೋಡಿರಿ ಎಷ್ಟು ಗಟ್ಟಿ ಆಗೈತೆ, ಚೆನ್ನಾಗೈತೆ, ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಬೆಲ್ಲ ಮತ್ತು ಕೊಬ್ಬರಿ ಬರ್ಫಿ ನೋಡಿರಿ ಎಷ್ಟು ಗಟ್ಟಿ ಐತೆ, ಚೆನ್ನಾಗೈತೆ. ನೀವು ಮಾಡಿ, ಚೆನ್ನಾಗಿರ್ತೈತೆ. ಒಂದು 4-5 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕೋದು. ಬೆಲ್ಲದ ಬರ್ಫಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ಲದ ಬರ್ಫಿ ಇದು ನೋಡಿ.